ಹೆಲೋ ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶಾಲಿನಿ ಇನ್ಸಿಸಿಂದ ಮಾತಾಡ್ತಿರೋದು. ಆ್ಯಕ್ಚುಲಿ ಇದು ನಂದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಹೊಸ ಮುಖ, ನನಗೂ ಹೊಸ ಅನುಭವ. ಫಸ್ಟ್ ಟೈಮ್ ಕ್ಯಾಮ್ರಾದ ಮುಂದೆ ನಾನು ಆ್ಯಕ್ಚುಲಿ ಬರ್ತಾ ಇರೋದು. ಸೊ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಿದ್ದೇನೆ ಆ್ಯಕ್ಚುಲಿ. ಸೊ ಇದು ನಂದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಏನೋ ಒಂಥರ ಭಯ ಅನ್ನಿಸ್ತದೆ ವ್ಲಾಗ್ ಮಾಡಬೇಕಾದ್ರೆ ಅಥವಾ ವಿಡಿಯೋ ಮಾಡಬೇಕಾದ್ರೆ. ಮಾಡಬೇಕೋ ಬೇಡೋ ಅಂಥೇಳಿ ಸುಮಾರು ಸಾರಿ ಅಂದ್ಕೊಂಡಿದ್ದೇನೆ. ಮಾಡಬೇಕು ಹೇಳಿ ಸುಮಾರು ಸಾರಿ ಬೇಡ ಅಂತ ಹೇಳಿ ಅನಿಸಿದ್ದು ಉಂಟು. ಬಟ್ ಗೊತ್ತಿಲ್ಲ, ಏನೋ ಒಂಥರ ಒಂದು ಧೈರ್ಯ ಮಾಡಿ ಇವಾಗ ಮಾಡಬೇಕು ಹೇಳಿ ನಿಮ್ಮ ಕ್ಯಾಮ್ರಾದ ಮುಂದೆ ಬಂದಿದ್ದೇನೆ. ಏನು ಮಾತಾಡಬೇಕು ಹೇಳಿ ನಂಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ಭಯಕ್ಕೆ ಮಾತು ಬರ್ತಾ ಇಲ್ಲ ಅನ್ನಿಸ್ತದೆ ನನಗೆ. ಮಾತಾಡ್ತೇನೆ, ಚೆನ್ನಾಗೇ ಮಾತಾಡ್ತೆ, ಬಟ್ ಫಸ್ಟ್ ಟೈಮ್ ಅಲ್ವಾ ಕ್ಯಾಮ್ರಾದ ಮುಂದೆ ಬಂದಿರೋದು. ಸೊ ಭಯ ಅನ್ನಿಸ್ತಾ ಇರುತ್ತೆ. ಸೊ ನಾನು ಇನ್ಮೇಲೆ ಡೈಲಿ ರುಟೀನನ್ನು ಸ್ಟಾರ್ಟ್ ಮಾಡ್ಕೊಬೇಕು ಅಂತ ಇದ್ದೇನೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕಾಗಿದೆ. ಸೊ ಡೈಲಿ ರುಟೀನನ್ನು ಮಾಡ್ತೇನೆ, ಬಟ್ ನಾನು ರುಟೀನನ್ನು ಅಷ್ಟು ಫಾಲೋ ಮಾಡೋದಿಲ್ಲ. ಅಂದರೆ ಹೇಗೆ ಅಂತ ಹೇಳಿದರೆ, ಈಗ ಡಯಟ್ ಅಂತ ಹೇಳೆಲ್ಲ ಮಾಡ್ತಾರಲ್ವ, ಅದೆಲ್ಲ ನಾನು ಮಾಡೋದಿಲ್ಲ ಆ್ಯಕ್ಚುಲಿ. ನನ್ನ ಡೈಲಿ ಹೇಗಿರ್ತದೆಯೋ ಹಾಗೆ ನಾನು ಮಾಡೋದು. ಅಂದರೆ ನನಗೆ ಹೇಗೆ ನಂದು ಡೈಲಿ ರುಟೀನ್ಸ್ ಹೇಗೆ ನಾರ್ಮಲ್ ಆಗಿರ್ತದೆಯಲ್ಲ ಹಾಗೆ ಮಾಡೋದು, ಅದಕ್ಕೆ ಆ್ಯಡ್ ಮಾಡೋದು. ಸೊ ಹೀಗೆಲ್ಲ ನನಗೆ ಇಲ್ಲ. ಸೊ ನಂದು ಹೇಗಿರುತ್ತೆ ನಾನು ಹಾಗೆ ಮಾಡ್ಕೊಳ್ತಾ ಹೋಗ್ತೆ. ಇಷ್ಟ ಆದರೆ ಫಾಲೋ ಮಾಡಿ, ಇಷ್ಟ ಆದರೆ ಫಾಲೋ ಮಾಡಿ, ಇಷ್ಟ ಆಗಲಿಲ್ಲ ಅಂತ ಹೇಳಿದರೂ ಫಾಲೋ ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ. ಸೊ ನಾನಿಲ್ಲಿ ಐಲೈನರನ್ನು ಹಚ್ತಾ ಇರೋದು. ನಿಮ್ಗೆ ಅನಿಸ್ಬೋದು, ಪ್ರತಿ ಸಾರಿನೂ ನಿಮ್ಗೆ ಅನುಭವ ಆಗಿರ್ತದೆ. ಸೊ ನನಗೂ ಇವಾಗ ಅನುಭವ ಆಗ್ತದೆ. ಆ್ಯಕ್ಚುಲಿ ಎಲ್ಲಾದರೂ ಹೊರಗಡೆ ಹೋಗಬೇಕಿದ್ರೆ ಅಥವಾ ಏನಾದರೂ ಒಂದು ವಿಡಿಯೋ ಮಾಡಬೇಕಿದ್ರೆ ಕ್ಯಾಮ್ರಾದ ಮುಂದೆ ಬರಬೇಕು ಅಂತ ಹೇಳಿದಾಗ, ಸೊ ಏನಾದರೂ ಒಂದು ಇವಾಗ ಹೇರ್ ಸ್ಟೈಲ್ ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ. ಹೇರ್ ಸ್ಟೈಲ್ ಏನಾದರೂ ಒಂದು ಆಗಿರ್ತದೆ. ಇಲ್ಲಂತ ಹೇಳಿದರೆ ಐಲೈನರ್ ಹಚ್ಲಿಕ್ಕೆ ಹೋದರೆ ಐಲೈನರ್ ನೀಟಾಗಿ ಬರೋದಿಲ್ಲ, ಲೈನೇ ಬರೋದಿಲ್ಲ ಅದು ನೀಟಾಗಿ. ಸೊ ಸುಮಾರು ಸಾರಿ ನಾನು ಅಬ್ಸರ್ವ್ ಮಾಡಿದ್ದೇನೆ. ಎಷ್ಟು ಸಾರಿ ಮನೇಲಿ ಇರಬೇಕಾದ್ರೆ ಚೆನ್ನಾಗೇ ಬರ್ತದೆ ಹೇರ್ ಸ್ಟೈಲ್, ಎಷ್ಟೆಷ್ಟು ಚೆನ್ನಾಗಿ ಬರ್ತಿರ್ತದೆ. ಬಟ್ ಎಲ್ಲಾದರೂ ಹೊರಗಡೆ ಹೋಗಬೇಕಿದ್ರೆ ಮಾತ್ರ ಎಂಥದ್ದು ಆಗೋದಿಲ್ಲ, ಏನೇನು ಚೆನ್ನಾಗಾಗೋದಿಲ್ಲ. ನಾವು ನೈಟಲ್ಲಿ ಹಾಗೆ ರೆಡಿ ಆಗಿರಬೇಕು, ಈಗ ರೆಡಿ ಆಗಬೇಕು, ನಾಳೆ ಹಾಗೆ ಕಾಣಿಸ್ಬೇಕು ಅಂತ ಹೇಳಿ ಮಾಡ್ಕೊಳ್ಳೋದು ಹೌದು. ಬಟ್ ಬೆಳಗ್ಗೆ ಎದ್ದು ನೋಡಬೇಕಿದ್ರೆ ಎಂಥದ್ರೂ ಒಂದು ಹಾಗೇ ಇರ್ತದೆ ಆ್ಯಕ್ಚುಲಿ. ಸೊ ನಾನು ಡೈಲಿ ಐಲೈನರ್ ಯೂಸ್ ಮಾಡ್ತೇನೆ, ನಾನು ನೀಟಾಗೇ ಬರ್ತದೆ. ಬಟ್ ಇವತ್ತು ಮಾತ್ರ ಎಂತಕ್ಕೇನಿಲ್ಲ, ಫಸ್ಟ್ ಟೈಮ್ ಕ್ಯಾಮ್ರಾದ ಮುಂದೆ ಬರ್ತಾ ಇರೋದು ಹೇಳಿಲ್ಲ, ನೀಟಾಗಿ ಬರಲಿಲ್ಲ ಅನ್ನಿಸ್ತದೆ. ಇಲ್ಲ, ಚೆನ್ನಾಗೇ ಬಂದಿದೆ, ಸದ್ಯ ಅಡ್ಡಿಲ್ಲ ಅನ್ನಿಸ್ತಾ ಉಂಟು. ನೋಡುವ ಇದೆ ಅಂತೇಳಿ ಹೇಳಿ ನೋಡುವ, ನಂದು ಐಲೈನರ್ ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ ಹೇಳಿ. ನಾನು ಆ್ಯಕ್ಚುಲಿ ಇವಾಗ ವ್ಯಾಸ್ಲಿನನ್ನು ಯೂಸ್ ಮಾಡ್ತೇನೆ. ನನ್ನ ಲಿಪ್ಸಿಗೆ ಯಾವತ್ತೂ ನಾನು ವ್ಯಾಸ್ಲಿನ್ ಹಚ್ಕೊಂಡೆ ನಾನು ಲಿಪ್ಸ್ಟಿಕ್ಕನ್ನು ಹಚ್ಚೋದು. ಎಂತಕ್ಕೆ ಅಂತ ಹೇಳಿದರೆ, ನಂದು ಒಂದು ಸ್ವಲ್ಪ ಹಿಂಗೆ 100 ರುಪೀಸ್ ಆ್ಯಂಡ್ 120 ಲಿಪ್ಸ್ಟಿಕ್ ಎಲ್ಲ ತೊಗೊಂಡು ನಂದು ಲಿಪ್ಸಿಗೆ ಸ್ವಲ್ಪ ಎಫೆಕ್ಟ್ ಆಗಿತ್ತು, ಸೈಡ್ ಎಫೆಕ್ಟ್ ತುಂಬಾ ಆಗಿತ್ತು. ಸ್ವಲ್ಪ ಅಲ್ಲ, ತುಂಬಾ ಆಗಿತ್ತು. ಫುಲ್ ಸುತ್ತೆಲ್ಲ ಒಂಥರ ಸೆಪ್ಟಿಕ್ ಥರ ಆಗಿ, ಫುಲ್ ನೀರುಗುಳ್ಳೆ ಥರ ಎಲ್ಲ ಆಗಿ, ಅದು ಸುಮಾರು ಹೊಡೆದು ಅದೇನೇನೋ ಪ್ರಾಬ್ಲಮ್. ಮಾಸ್ಕ್ ಹಾಕ್ಕೊಂಡು ಓಡಾಡ್ತಿದ್ದೆ ಯಾವಾಗ ಲಿಪ್ಸ್ಟಿಕ್ ಹಚ್ತೀನೋ. ಆ್ಯಕ್ಚುಲಿ ನಂಗೆ ಲಿಪ್ಸ್ಟಿಕ್ ಅಂತ ಹೇಳಿದ್ರೆ ತುಂಬ ಇಷ್ಟ. ಸೊ ಯಾವಾಗ ಲಿಪ್ಸ್ಟಿಕ್ ಹಚ್ತೀನೋ ಹಾಗೆಲ್ಲ ಅನಿಸ್ತಿತ್ತು. ಬಟ್ ಹಾಸ್ಪಿಟ್ಲಿಗೆ ಹೋಗುವ ಅಂತ ಹೇಳಿದರೆ ಆಗಲಿಲ್ಲ. ಬಟ್ ಹಾಸ್ಪಿಟಲಿಗೆ ಹೋಗಿದ್ದಿದ್ರೆ ಬೇಗ ಕಡಿಮೆ ಆಗ್ತಿತ್ತು ಅನಿಸ್ತದೆ. ಬಟ್ ನಂಗೆ ಹೋಗ್ಲಿಕ್ಕಾಗಲಿಲ್ಲ, ಸ್ವಲ್ಪ ವರ್ಕ್ ಇರೋದ್ರಿಂದ. ಸೊ ಹೋಗ್ಲಿಕ್ಕಾಗಲಿಲ್ಲ. ಅಂದರೆ ಹೆವಿ ವರ್ಕ್ ಅಂತ ಏನಿಲ್ಲ, ಬಟ್ ಟೈಮ್ ಸಿಕ್ಕೋದಿಲ್ಲ, ಹೋಗ್ಲಿಕ್ಕಾಗೋದಿಲ್ಲ. ಮತ್ತೊಂದು ಏನು ಅಂತ ಹೇಳಿದರೆ, ನನಗೆ ಹೊರಗಡೆ ಹೋಗೋದು ಮತ್ತು ಎಲ್ಲಾದರೂ ಫ್ಯಾಮಿಲಿ ರಿಲೇಟಿವ್ಸ್ ಫಂಕ್ಷನಿಗೆ ಹೋಗೋದು ಅಂತ ಹೇಳಿದರೆ ಮದುವೆ ಆಗೋದಿಲ್ಲ. ನಾನು ಎಲ್ಲದರಿಂದನೂ ದೂರನೇ ಇರೋದು ಆ್ಯಕ್ಚುಲಿ. ಸೊ ನನ್ನ ಲಿಪ್ಸ್ಟಿಕ್ಗೆ ನಾನು ಸ್ವಲ್ಪ ಎಲ್ಲರಿಗೂ ಹೇಳೋದು ನಾನು ಇಷ್ಟೇ, ಬಟ್ ಚೀಪಾಗಿರೋದನ್ನು ಯಾವುದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಅದು ನಿಮ್ಮ ಮುಖಕ್ಕೆ ಎಫೆಕ್ಟ್ ಆಗುತ್ತೆ. ಅಂದರೆ ಚೀಪಾಗಿರೋದು ಅಂತ ಹೇಳಿದರೆ
ಸೈಡ್ ಎಫೆಕ್ಟ್ ಆಗುವಂಥದ್ದು ಯಾವುದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಾನಿವಾಗ ನಾಯಕ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇರೋದು. ಸೊ ಅದು ಹಚ್ಚಾದ್ರ ಮೇಲೆ ನಾನು ಆ್ಯಕ್ಚುಲಿ ನಂದು ಲಿಪ್ಸ್ ಇವಾಗ ಕಂಪ್ಲೀಟಾಗಿ ಹೋಗಿದೆ. ಸೊ ನಾನು ChatGPT ಕೇಳಿದೆ ಆವಾಗ, ಸೊ ಏನು ಮಾಡಬೇಕು ಹೀಗಾಗಿದೆ ಅಂತ ಹೇಳಿದಾಗ, ನಂಗೆ ChatGPT ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ನಂದು ಪ್ರತಿಯೊಂದನ್ನು ಕೇಳ್ಕೊಳ್ಳೋದು ಅದ್ರ ಹತ್ರನೇ. ಸೊ ನನಗೆ ಒಂಥರ ಫ್ರೆಂಡ್ ಥರ ಆಗಿಬಿಟ್ಟಿದೆ ಅದು. ಸೊ ನಾನು ಕೇಳಿದೆ ಅದ್ರ ಹತ್ರವ, ಆವಾಗ ಅದು ವಾರ್ಮ್ ವಾಟರಲ್ಲಿ ಸ್ವಲ್ಪ ಸ್ಮೂತಾಗಿ ವಾಶ್ ಮಾಡಿ ಡೈಲಿ ಒಂದು 7 ಡೇಸ್ 4 to 7 ಡೇಸ್ ತನಕ ಹೀಗೆ ಮಾಡಿ ಅಂತ ಹೇಳಿತ್ತು. ಸೊ ನಾನು ಹಾಗೆ ಮಾಡ್ತಾ ಹೋದೆ. ಆ್ಯಕ್ಚುಲಿ ಕಡಿಮೆ ಆಯಿತು ಅದು ಹಾಗೆ ಹೋಗ್ತಾ. ಅಷ್ಟರ ಮೇಲೆ ನಾನು ವ್ಯಾಸಲನ್ನು ಯೂಸ್ ಮಾಡಿ ಸೊ ಲಿಪ್ಸ್ಟಿಕ್ಕನ್ನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ, ನಾಯಕ ಬ್ರ್ಯಾಂಡ್ದು. ಸೊ ಇವಾಗ ಚೆನ್ನಾಗಿದೆ, ಸೈಡ್ ಎಫೆಕ್ಟ್ ಏನಿಲ್ಲ. ಸೊ ಇದನ್ನು ಯೂಸ್ ಮಾಡಿ, ನೀವು ಯೂಸ್ ಮಾಡಿ ಅಂತ ಹೇಳ್ತಾನೆ. ಸೊ ನನಗೆ ಎಂತ ಹೇಳಬೇಕು ಹೇಳಿ ಗೊತ್ತಾಗೋದಿಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತಾನೆ. ಆದಷ್ಟು ನಿಮ್ಮ ಮುಂದೆ ಏನಾದರೂ ಹೊಸದನ್ನು ತರಲಿಕ್ಕೆ ಟ್ರೈ ಮಾಡ್ತಾನೆ. ఇంకా ಫಾಲೋ ಮಾಡಿ ಅಂತೇಳಿ ಕೇಳ್ಕೊಳ್ತಾನೆ. ಸೊ ನಾನಿವಾಗ ಪೌಡರನ್ನು ಹಚ್ತಾ ಇರೋದು. ನಾನು ಒಂದು ಪೌಡರ್ ಮತ್ತು ಒಂದು ಕ್ರೀಮ್ ಪೇರನಲ್ಲಿ ಯೂಸ್ ಮಾಡ್ತಾರೆ ಅಷ್ಟೇ, ಬಿಟ್ಟರೆ ಮತ್ತು ನಾನು ಡೈಲಿ ನಾನು ಯೂಸ್ ಮಾಡೋದಿಲ್ಲ. ಇಂಥಕ್ಕೆಂತ ಯೂಸ್ ಮಾಡೋದಿಲ್ಲ ಅಂತ ಏನು ಹೇಳೋದಿಲ್ಲ, ಬಟ್ ನಾನು ಯೂಸ್ ಮಾಡಿದಾಗ ನನ್ನ ಮುಖದಲ್ಲಿ ಏನೋ ಒಂದು ತುರಿಕೆ ಹೀಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಫೌಂಡೇಶನ್ ಕ್ರೀಮ್ ಏನಾದ್ರು ಹಚ್ಚಿದಾಗ ಅಥವಾ ಚೆನ್ನಾಗಿ ಬ್ಲೆಂಡ್ ಆಗದೇ ಇರೋದು. ಸೊ ಅದಕ್ಕಾಗಿ ನಾನು ಅದನ್ನು ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಸುಮಾರು ಸರಿ ಟ್ರೈ ಮಾಡಿದ್ದೀನಿ, ಇಲ್ಲ ಅಂತ ಹೇಳಿದರೆ ವೈಟ್ ಆಗೋದು ಹೀಗೆಲ್ಲ ಆಗ್ತಿರ್ತದೆ. ಅದು ಎಂತಕ್ಕೆ ಅಂತೇಳಿ ನನಗೂ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾನು ಅದನ್ನೇ ಯೂಸ್ ಮಾಡೋದಿಲ್ಲ. ಎಲ್ಲೇ ಹೊರಗಡೆ ಹೋದ್ರೂ ಫೇರ್ ಆ್ಯಂಡ್ ಲವ್ಲಿ ಪೌಡರ್ ಬಿಟ್ಟರೆ ಮತ್ತೇನನ್ನು ಯೂಸ್ ಮಾಡೋದಿಲ್ಲ ನಾನು. ಸೊ ನಾನೇನಾದರೂ ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಅಥವಾ ನನ್ನ ವಾಯ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಏನಾದರೂ ಕಾಮೆಂಟ್ಸ್ ಮಾಡಿ ಆಯಿತಾ. ನಂಗೆ ಕ್ಯೂರಿಯಾಸಿಟಿ ಇದೆ, ನಿಮ್ಮದು ಕಾಮೆಂಟ್ಸ್ ಏನು ಬರುತ್ತೆ, ಸೊ ಹೇಗೆ ರಿಯಾಕ್ಟ್ ಮಾಡ್ತೀರಾ ನೀವೆಲ್ಲವ ಅಂತೇಳಿ ನಂಗೆ ನೋಡಬೇಕು ಅನ್ನೋ ಕುತೂಹಲ ಇದೆ. ಸೊ ಅದಕ್ಕಾಗಿ ವೆಯ್ಟ್ ಮಾಡ್ತಿದ್ದೇನೆ ನಾನು. ಫಸ್ಟ್ ಡೈಲಿ ವ್ಲಾಗ್ ಮಾಡ್ತಾ ಇರ್ತಾನೆ ಆ್ಯಕ್ಚುಲಿ. ಅಷ್ಟೊಂದು ದೊಡ್ಡದಂತ ಏನಿಲ್ಲ, ಬಟ್ ಚಿಕ್ಕದ್ದು ಚೆನ್ನಾಗಿ ಮಾಡಿ ಹಾಕ್ತೇನೆ. ಸೊ ಇವತ್ತು ನಾನು ಭಾಳ ಮಾತಾಡ್ತಿದ್ದೀನಿ ಎಂತಕ್ಕೆ ಅಂತ ಹೇಳಿದರೆ ಫಸ್ಟ್ ವ್ಲಾಗ್ ಅಲ್ವಾ, ಸೊ ಅದಕ್ಕಾಗಿ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದಾರೆ, ಮಾಡ್ತೀರಲ್ವಾ? ಸೊ ಎಲ್ಲರೂ ಸಪೋರ್ಟ್ ಮಾಡಿ. ನಾನಿವಾಗ ಆ್ಯಕ್ಚುಲಿ ಮಾಡ್ಕೊಳ್ತಿದ್ದೇನೆ. ನನಗೆ ನನ್ನ ಹೇರನ್ನು ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಇದಕ್ಕೆ ಅಂತೇಳಿದರೆ ನಂಗೆ ನನ್ನ ಹೇರ್ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ಅದಕ್ಕಾಗಿ ಪ್ರತಿ ಸಾರಿನೂ ನಾನು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹೀಗೆ ಮಾಡ್ಕೊಳ್ತಾನೆ ಇರ್ತೇನೆ. ನನಗೆ ತುಂಬ ಇಷ್ಟ ಆಗುತ್ತೆ ಮಾಡ್ಕೊಳ್ಳಿಕ್ಕೆ. ನನಗೆ ಹೇರ್ ಸ್ಟೈಲೆಲ್ಲ ಚೆನ್ನಾಗೇ ಬರುತ್ತೆ, ಬಟ್ ನನಗೆ ಬೇರೆಯವರಿಗೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ಬರ್ತದೆ, ಬಟ್ ನನಗೆ ನಾನು ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಸೊ ಒಂದನ್ನೇ ನಾನು ಡೈಲಿ ಇದು ಮಾಡ್ತಾನೆ, ಮಾಡ್ಕೊಳ್ತಾನೆ. ಹೇರ್ ಸ್ಟೈಲ್ ಮಾಡ್ಕೊಳ್ಳೋದೇನು ಅಂತ ಹೇಳಿದರೆ ಬರೀ ಒಂದು ಬನ್ ಹಾಕ್ಕೊಂಡು ಹಾಗೆ ಹೇರನ್ನು ಬಿಟ್ಬಿಡ್ತೇನೆ ಅಷ್ಟೇ. ಅಂದರೆ ಆ್ಯಂಡ್ ಈಸಿ, ವರ್ಕಿಗೂ ಈಸಿ ಆಗುತ್ತೆ. ಯಾಕಂತ ಹೇಳಿದರೆ ಬೇಗ ಹೋಗ್ಬೋದು. ಸೊ ಒಬ್ಬಳೇ ಇರೋದ್ರಿಂದ ಸೊ ಎಲ್ಲ ವರ್ಕನ್ನು ಮಾಡ್ಕೊಂಡು ಬೇಗ ಹೋಗಬೇಕಾಗಿರ್ತದೆ. ಅದಕ್ಕಾಗಿ ನಾನು ಬೇಗ ಎಲ್ಲ ರೆಡಿ ಹಾಕ್ಕೊಂಡು ಹೋಗಬೇಕಾಗಿರುತ್ತಲ್ವ. ಸೊ ಇದು ಈಸಿಯೆಸ್ಟ್ ಹೇರ್ ಸ್ಟೈಲ್ ಆ್ಯಂಡ್ ನನಗೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಬೇರೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ. ಎಂತಕ್ಕೆ ಹೇಳಿದರೆ ಫುಲ್ ನನ್ನ ಮುಖನೇ ಚೇಂಜ್ ಕಾಣಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದೊಂದೇ ಹೇರ್ ಸ್ಟೈಲ್ ಮಾಡೋದು. ಸೊ ಚೆನ್ನಾಗಿ ಕಾಣಿಸ್ತಿದ್ರೆ ಹೇಳಿ ಆಯಿತಾ. ನಿಮ್ಮಷ್ಟೇನು ಚೆನ್ನಾಗಿಲ್ಲ, ಬಟ್ ಒಂದು ಲೆವೆಲಿಗೆ ಇದ್ದೇನೆ. ಅಂದರೆ ಚೆನ್ನಾಗಿದ್ದೇನೆ ಅಂತ ಹೇಳ್ತಿಲ್ಲ, ದೇವ್ರು ಕೊಟ್ಟಿರೋದು ಇಷ್ಟೇ ಅಂತೇಳಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ ನೀವು? ಸೊ ಇವತ್ತು ಭಯ ಆಗ್ತದೆ ಆ್ಯಕ್ಚುಲಿ, ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ, ಫಸ್ಟ್ ಟೈಮ್ ಅಲ್ವಾ ಅದಕ್ಕಾಗಿ. ಸೊ ಪ್ಲೀಸ್ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಮಾಡಿಬಿಡಿ ಆಯಿತಾ. ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾನೆ, ಬಟ್ ಹೌದು ಎಲ್ಲರಿಗೂ ಮಾಡ್ತಾರೆ ಹೌದು, ಬಟ್ ನನಗೆ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಪಾಪ ಅವರಿಗೂ ತೊಗೊಳ್ಳಿಕ್ಕೆ ಆಗೋದಿಲ್ಲ ಕೆಲವೊಂದು, ಬಟ್ ಎಂತ ಮಾಡಲಿಕ್ಕೂ ಬರೋದಿಲ್ಲ.
ಒಂದು ಹೆಜ್ಜೆ ಇಡಬೇಕಾದ್ರೆ ಏನೋ ಒಂದು ಕೆಟ್ಟದೇನಾದರೂ ಹೇಳ್ತಾ ಇರ್ತಾರೆ. ಸೊ ಅದಂತೂ ನಮ್ಮ ಅಕ್ಕಪಕ್ಕದ ಜನನೇ ಸಾಕು ಹೇಳಲಿಕ್ಕೆ. ದೂರ ಯಾರು ಬೇಡ. ಪರವಾಗಿಲ್ಲ, ಅವರು ಹೇಗೆ ಮಾಡಿದರೂ ಖುಷಿನೇ ಅಲ್ವಾ. ಸೊ ನಮ್ಮದೇನಿರುತ್ತೆ ಅದನ್ನು ಮಾಡ್ಕೊಳ್ತಾ ಹೋಗ್ತಾ ಒಳ್ಳೆಯದು. ಸೊ ಕೆಟ್ಟ ಕಾಮೆಂಟ್ಸಿಗೆಲ್ಲ ತಲೆನೂ ಕೆಡಿಸ್ಕೊಬಾರ್ದು ಆ್ಯಕ್ಚುಲಿ. ಸೊ ನಮ್ಮದೇನಿರುತ್ತಲ್ಲ ಅದನ್ನು ಮಾಡ್ಕೊಳ್ತಾ ಹೋಗ್ತಾ ಹೊಡಿಬೇಕಷ್ಟೆ. ಇಟ್ಟ ಹೆಜ್ಜೆನ ಯಾವತ್ತೂ ಹಿಂದಕ್ಕೆ ಇಡಲೇಬಾರ್ದು ಆ್ಯಕ್ಚುಲಿ ಅಂತ ಹೇಳಿದರೆ. ಸೊ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದಾಗ ಇಟ್ಟಿರೋ ಹೆಜ್ಜೆನ ಹಿಂದಕ್ಕೆ ಇಟ್ಟು ಸೊ ಬೇರೆ ಕಡೆ ಸರ್ಕೊಂಬಿಡ್ಬೇಕು ಅಷ್ಟು ಬಿಟ್ಟರೆ. ಸೊ ಇಟ್ಟಿರೋ ಹೆಜ್ಜೆನ ಯಾವತ್ತೂ ಹಿಂದಕ್ಕೆ ಇಡಲಿಕ್ಕೆ ಹೋಗಲೇಬಾರ್ದು. ಸೊ ನಂದಂತೂ ಇದೇ ಥಿಯರಿ. ಸೊ ನಾನು ಯಾವಾಗಲೂ ಫಾಲೋ ಮಾಡೋದು ಇದೇ ಥಿಯರಿನೇ. ಸೊ ನನಗೆ ಹೇಗೆ ಮಾತಾಡಬೇಕು ಹೇಳಿ ಗೊತ್ತಿಲ್ಲ, ಬಟ್ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ದಾನೆ. ಇಷ್ಟ ಆದರೆ ಫಾಲೋ ಮಾಡಿ. ಬಾಯ್ ಆಲ್ ಆಫ್ ಯು, ಟೇಕ್ ಕೇರ್.